ಎನ್ಡಿಎ ಐಎನ್ಡಿಎಯಲ್ಲಿ ರಾಜಕೀಯ ಸಂಚಲನ ಶುರು ಆಗೋ ಹಾಗೆ ನಿನ್ನೆಯ ಫಲಿತಾಂಶ ಕೊಟ್ಟಿದೆ. ಎಕ್ಸಿಟ್ ಪೋಲ್ ಹೇಳ್ತಾ ಇತ್ತು ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ 300+ ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಕೆಲವೊಂದು ಸಮೀಕ್ಷೆಗಳು ಹೇಳ್ತಾ ಇದ್ವು 400 ಪಾರ್ ಆಗತ್ತೆ ಎನ್ಡಿಎ ಅಂತ. ಆದರೆ ಅದು ಯಾವುದೂ ಕೂಡ ನಿಜ ಆಗಲಿಲ್ಲ. ಪ್ರಶಾಂತ್, ವೇರ್ ವೆಂಟ್ ರಾಂಗ್? ಎಕ್ಸಿಟ್ ಪೋಲ್ಗಳ ತಪ್ಪಾಗಿದ್ದೆಲ್ಲಿ ಆ್ಯಂಡ್ ಮತದಾರ ಪ್ರಭು ಯೋಚನೆ ಮಾಡಿದ ರೀತಿ ಹೇಗೆ? ಭಾವನಾ, ಎಕ್ಸಿಟ್ ಪೋಲ್ಗಳು ಉತ್ತರ ಪ್ರದೇಶದಲ್ಲಿ ಈ ಪ್ರಮಾಣದ ಕುಸಿತವನ್ನು ಬಿ ಜೆ ಪಿ ಕಾಣುತ್ತೆ ಅಂತಕ್ಕಂಥದ್ದನ್ನು ಪ್ರೆಡಿಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ವೋಟ್ ಶಿಫ್ಟಿಂಗ್. ಎಕ್ಸಿಟ್ ಪೋಲ್ಸ್ಗಳು ಏನು ಪ್ರೆಡಿಕ್ಟ್ ಮಾಡಿದ್ವು ಅಂತಂದರೆ, ಅನೇಕ ಕಡೆ ಎಕ್ಸಿಟ್ ಪೋಲ್ಸ್ ಹೇಳಿದಂಗೆ ರಿಸಲ್ಟ್ಸ್ ಬಂದಿದೆ. ಈಗ ನೀವು ಮಧ್ಯಪ್ರದೇಶ, ಗುಜರಾತ್, ದಿಲ್ಲಿ, ಒಡಿಸ್ಸಾ, ಆಂಧ್ರ, ತೆಲಂಗಾಣ ಅಲ್ಲಿ ಎಕ್ಸಿಟ್ ಪೋಲ್ ಹೇಳಿದಂಥ ರಿಸಲ್ಟ್ ಬಂದಿದೆ. ಬಟ್ 2-3 ರಾಜ್ಯಗಳಲ್ಲಿ ಎಕ್ಸಿಟ್ ಪೋಲ್ಸ್ ಹೇಳಿದ್ದಕ್ಕಿಂತ ಜಾಸ್ತಿ ಕುಸಿತ ಕಂಡಿದೆ. ಫಾರ್ ಎಕ್ಸಾಂಪಲ್, ಈಗ ರಾಜಸ್ಥಾನ್ ಎಕ್ಸಿಟ್ ಪೋಲ್ಸ್ಗಳು 6 to 9 ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ವು. ಇನ್ನೂ ಕುಸಿತ ರಾಜಸ್ಥಾನದಲ್ಲಿ ಬಿ ಜೆ ಪಿ ಕಂಡಿದೆ. 4 ತಿಂಗಳ ಹಿಂದೆ ಸರ್ಕಾರ ರಚಿಸಿದ ಬಿ ಜೆ ಪಿ ಇಷ್ಟು ಕುಸಿತ ಯಾಕೆ ಕಾಣುತ್ತು? ಇದೊಂದು ಪ್ರೋಬ್ನ ವಿಷಯ, ಇದು ಚರ್ಚೆಯ ವಿಷಯ. ಮುಖ್ಯಮಂತ್ರಿ ಬದಲಾವಣೆಯಾದ ನಂತರ ಹೊಸ ಮುಖ್ಯಮಂತ್ರಿಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅನ್ನೋದು ಈ ಫಲಿತಾಂಶಕ್ಕೆ ಕಾರಣನ. ನಂಬರ್ 1. ಉತ್ತರ ಪ್ರದೇಶದಲ್ಲಿ ದೈನಿಕ್ ಭಾಸ್ಕರ್ 55ರಿಂದ 60 ಹೇಳಿತು ಬಿ ಜೆ ಪಿಗೆ. ಆದರೆ ಉಳಿದೆಲ್ಲ ಎಕ್ಸಿಟ್ ಪೋಲ್ಸ್ಗಳು 65, 66. ನಾವು ಆಕ್ಸೆಸ್ ಮೈ ಇಂಡಿಯಾನ ಭಾಳ ಇಡೀ ದೇಶದ ಜನ ಕುತೂಹಲದಿಂದ ಆಕ್ಸೆಸ್ ಮೈ ಇಂಡಿಯಾನ ನೋಡ್ತಾ ಇದ್ರು. ಆದರೆ ಅಲ್ಲಿ ಇನ್ನೂ 25 ಸೀಟ್ಗಳು ಹೆಚ್ಚು ಕಡಿಮೆ ಆಗಿವೆ. 25-27 ಸೀಟ್ಗಳು ಕಡಿಮೆ ಆಗಿವೆ. ಅದರ ಅರ್ಥ ಏನು ಅಂತಂದರೆ, ಉತ್ತರ ಪ್ರದೇಶದ ಗ್ರೌಂಡನ್ನು ಅರಿತುಕೊಳ್ಳುವಲ್ಲಿ ಎಕ್ಸಿಟ್ ಪೋಲ್ಸ್ಗಳು ವಿಫಲವಾಗಿವೆ. ಅಂದರೆ ಅಲ್ಲಿ ಏನು ವೋಟ್ ಶಿಫ್ಟಿಂಗ್ ನಡೀತಾ ಇತ್ತು, ಜಾತಿಯ ನೋಡಿ, 4 ಚುನಾವಣೆಗಳಲ್ಲಿ ಬಿ ಜೆ ಪಿಯಲ್ಲಿ ಭರ್ಜರಿಯಾಗಿ ಗೆದ್ದಿದೆ. 5ನೇ ಚುನಾವಣೆಗೆ ಬಂದಾಗ ಫೆಟಿಕ್ ಫ್ಯಾಕ್ಟರ್ ಇತ್ತು, ಜಾತಿಯ ಸಮೀಕರಣಗಳು ಬದಲಾದವು. ಅದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ. ಅದನ್ನು ಪ್ರೆಡಿಕ್ಟ್ ಮಾಡುವಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಯಶಸ್ವಿ ಆಗಲಿಲ್ಲ. ಎಕ್ಸಿಟ್ ಪೋಲ್ಸ್ಗಳು ಏನು ಹೇಳ್ತಾ ಇದ್ವು ನೋಡಿ, ಉತ್ತರ ಪ್ರದೇಶ ಗಣನೆಗೆ ತೆಗೆದುಕೊಂಡಿದ್ದಿಲ್ಲ. ರಾಜಸ್ಥಾನ್, ಮಹಾರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ಸ್ಗಳು ಇನ್ನೂ ಜಾಸ್ತಿ ಸಂಖ್ಯೆಯನ್ನು ಎನ್ ಡಿ ಎ ಕೊಡ್ತಾ ಇದ್ವು. ಅದಕ್ಕಿಂತ ಕುಸಿತವನ್ನು ಎನ್ ಡಿ ಎ ಕಾಣ್ತು ಮಹಾರಾಷ್ಟ್ರದಲ್ಲಿ. ಹರಿಯಾಣ ಎಷ್ಟು, ಆದರೆ ಅಲ್ಲಿ ರಾಜಸ್ಥಾನ್ ಮತ್ತು ಹರಿಯಾಣದ ನಂಬರ್ಸ್ಗಳನ್ನು ಉಳಿದ ಕಡೆ ಮ್ಯಾನೇಜ್ ಮಾಡಿಕೊಳ್ಳುವ ಶಕ್ತಿ ಇತ್ತು. ಆದರೆ ಉತ್ತರ ಪ್ರದೇಶ ಬಿದ್ದುಬಿಟ್ಟಾಗ ಬಿ ಜೆ ಪಿಯ ಬಾಸ್ಕೆಟ್ನಲ್ಲಿರ್ತಕ್ಕಂಥ ಬಹುದೊಡ್ಡ ಸಾಮರ್ಥ್ಯ ಉತ್ತರ ಪ್ರದೇಶ, ಅದೇ ಬಿದ್ದಾಗ ಬಿ ಜೆ ಪಿ ಬಹುಮತದ ಅಂಕಿಗಿಂತ ಕಡಿಮೆ ಬಂತು. ಎಕ್ಸಿಟ್ ಪೋಲ್ಸ್ಗಳೇನು ಹೇಳ್ತಾ ಇದ್ವು, ಮಹಾರಾಷ್ಟ್ರ, ರಾಜಸ್ಥಾನ್, ಬಿಹಾರ್ ಕಡಿಮೆ ಆಗ್ತದೆ. ಬಿಹಾರ್ ಕಡಿಮೆ ಆಗಿಲ್ಲ. ಆದರೆ ಒಡಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಭರ್ಪಾಯಿ ಮಾಡಿಕೊಳ್ಳುತ್ತೆ ಬಿ ಜೆ ಪಿ. ಆದರೆ ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ಏನು ಕಳ್ಕೊಳ್ತು, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ದಟ್ ಈಸ್ ದ ಇಂಪಾರ್ಟೆಂಟ್. ಅಂದರೆ ಅದೇ ನೋಡಿ, ನಾವು ಅನೇಕ ಬಾರಿ ನಿನ್ನೆ ನಾನು ಅಂದ್ಕೊಳ್ತಾ ಇದ್ದೆ, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರಿಗೆ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಯಾಕೆ ಸೋತ್ರಿ, ಆತ್ಮಾವಲೋಕನ ಮಾಡ್ಕೊಳ್ತೀರಿ. ಬರೀ ರಾಜಕೀಯ ಪಕ್ಷಗಳ ನಾಯಕರಲ್ಲ, ಪೋಲ್ಸ್ಟರ್ಸ್ಗಳು, ಪತ್ರಕರ್ತರು. ನಾವು ಎಕ್ಸಿಟ್ ಪೋಲ್ಸ್ಗಳನ್ನು ಒಂದು ರೀತಿ ಎಕ್ಸಾಕ್ಟ್ ಆಗಿಬಿಡುತ್ತೆ ಅನ್ನುವ ರೀತಿಯಲ್ಲೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದರೆ ಒಂದು ಕಾಷನ್ ಇರಬೇಕು ಅನ್ನೋದು ನಮಗೂ ಕೂಡ ಪಾಠ. ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಹೋಗಿರ್ತಕ್ಕಂಥ ಪತ್ರಕರ್ತ ನೋಡಿ, ಆಶ್ಚರ್ಯ 2 ರೀತಿಯಿಂದಿದೆ. ಉತ್ತರ ಪ್ರದೇಶದಲ್ಲಿ ಹೋಗಿರ್ತಕ್ಕಂಥ ಅನೇಕ ಪತ್ರಕರ್ತರ ರಿಪೋರ್ಟ್ಸ್ಗಳನ್ನು ನಾನು ಓದಿದ್ದೀನಿ. ಆಕ್ರೋಶ ಇದೆ, MY ಗಟ್ಟಿ ಆಗ್ತಾ ಇದೆ, ಆದರೆ ಬಿ ಜೆ ಪಿ ವಿಲ್ ಹೋಲ್ಡ್ ಆನ್. ಪಶ್ಚಿಮ ಬಂಗಾಳದಲ್ಲಿ ಏನು ಹೇಳ್ತಾ ಇದ್ರು, ಹ್ಯೂಜ್ ಆಂಟಿ ಇನ್ಕಂಬನ್ಸಿ ಇದೆ, ಅದು ಬಿ ಜೆ ಪಿಗೆ ಗೇನ್ ಆಗುತ್ತೆ, ವೋಟ್ ಶೇರ್ನಲ್ಲೇ ಬಿ ಜೆ ಪಿ ಮಮತಾ ಬ್ಯಾನರ್ಜಿಗಿಂತ ಮೇಲೆ ಹೋಗ್ಬಿಡುತ್ತೆ ಅಂತಕ್ಕಂಥ. ಬಟ್ ಎರಡೂ ಸರಿ ಆಗಲಿಲ್ಲ. ಅದಕ್ಕೆ ಹೇಳಿದೆ, ಬರೀ ನಾವು ಅನೇಕ ಬಾರಿ ಕೂತಾಗ ರಾಜಕೀಯ ನಾಯಕರಿಗೆ ಅಷ್ಟೇ ಪ್ರಶ್ನೆ ಕೇಳ್ತೀವಿ, ನಮಗೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪಾಠ ಇದು, ಪೋಲ್ಸ್ಟರ್ಸ್ಗಳಿಗೆ ಪಾಠ. ಯಾಕಂದರೆ ಉತ್ತರ ಪ್ರದೇಶದ
ಈ ಫಲಿತಾಂಶವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಇಡೀ ಚುನಾವಣೆಯ ಸ್ಟೋರಿಯಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿ. ಹೀಗಾಗಿ ರಾಹುಲ್ ಗಾಂಧಿ ನಿನ್ನೆ ಹೇಳಿದರು, ಇಲ್ಲ ಉತ್ತರ ಪ್ರದೇಶದ ಜನರಿಗೆ ನಾನು ವಿಶೇಷ ಧನ್ಯವಾದ ಹೇಳ್ತೀನಿ, ಅವರು ಇದನ್ನು ಮಾಡಿ ತೋರಿಸಿದ್ರು ಅಂತಕ್ಕಂಥ. ವಾಪಸ್ ಬರ್ತೀನಿ ಪ್ರಶಾಂತ್. ಉತ್ತರ ಪ್ರದೇಶದಲ್ಲಿ ಹಾಗಾದರೆ ಏನಾಯಿತು? ಇಷ್ಟು ದೊಡ್ಡ ಮಟ್ಟಿಗೆ BJP ಬೀಳೋದಕ್ಕೆ ಕಾರಣ ಆಗಿದ್ದ ಕಾರಣ ಏನು? ಸಾಮಾನ್ಯವಾಗಿ ಯಾವ ಪಕ್ಷ ಉತ್ತರ ಪ್ರದೇಶವನ್ನ ಗಟ್ಟಿ ಹಿಡಿಯುತ್ತೆ, ಪ್ರಬಲವಾಗಿ ಹಿಡಿದುಕೊಳ್ಳುತ್ತೆ, ಅದು ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಈ ಹಿಂದಿನ ಇತಿಹಾಸಗಳು ಹೇಳ್ತಾ ಇದೆ. ಉತ್ತರ ಪ್ರದೇಶ ಒಂದು ಕೈ ಕೊಟ್ಟಿದ್ದು NDA ಬಹುಮತ ಅಂದರೆ BJP ಬಹುಮತವನ್ನ ಕಾಯ್ದುಕೊಳ್ಳೋದ್ರಲ್ಲಿ ಎಡವಟ್ಟಾಯಿತು. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ವಾಟ್ ವೆಂಟ್ ರಾಂಗ್ ಮಾತಾಡೋಣ. ಇದರ ಜೊತೆಗೆ ಪಶ್ಚಿಮ ಬಂಗಾಳ ಏನಾಯಿತು ಅನ್ನೋದನ್ನು ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.